ಆ್ಯಕ್ಚುಲಿ ಹೌದು, ದೇವಸ್ಥಾನದಲ್ಲಿ ಈ ದೇವ್ರು ತುಂಬ ಪವರ್ಫುಲ್ಲು. ಲಾಸ್ಟ್ 2 weeks ಆಗೋ ಅಂದರೆ ದೇವಸ್ಥಾನದಿಂದನೇ ಅವರೇ ಫೋನ್ ಮಾಡಿ ಬನ್ನಿ ಅಂತ ಅಂದ್ಬಿಟ್ಟು ಕರೆಸ್ಕೊಂಡಿದ್ರು. ದರ್ಶನ ಮಾಡ್ಕೊಂಡೆಲ್ಲ ಹೋಗಿದ್ದೆ. ಇವತ್ತು ಅದೇ ದೇವ್ರ ಅಂದನೇ ಶೂಟ್ ಮಾಡ್ತೀನಿ. ಅಂದರೆ ಒಂದು ಒಳ್ಳೆ ವೈಬ್, ತುಂಬ ಚೆನ್ನಾಗಿ ನಡೀತದೆ. ನನಗೆ ಖುಷಿ ಆಗ್ತದೆ ಶಾರ್ಟ್ಸ್ ಬರ್ತಾ ಇರೋ ರೀತಿ ನೋಡಿ. ಆ್ಯಂಡ್ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಜನ ಎಲ್ಲ ನೋಡಿ ಇಷ್ಟಪಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಗುರು ಸರ್ ಅಂತೂ ಇಸ್ ವೆರಿ ಎಕ್ಸೈಟೆಡ್. ಫಿಂಗರ್ಸ್ ಕ್ರಾಸ್ಡ್. ಅಂದರೆ ಅದ್ರ ಬಗ್ಗೆ ಹೆಚ್ಚು ಏನು ಹೇಳೋದಕ್ಕಾಗಲ್ಲ. ಭಾಳ ಡಿಫ್ರೆಂಟ್ ಕತೆ. ಅಂದರೆ ಈ ಒಂದು ಒಂದು ದೇವ್ರ ಬಗ್ಗೆ ಒಂದು ಕತೆ ಇದೆ, ಅದನ್ನ ಹೇಳೋದಕ್ಕಾಗಲ್ಲ. ಒಂದು ಸಣ್ಣದಾಗಿ ಹೇಳಿದ್ರು ಒಂದು ಇದಾಗ್ಬಿಡುತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ, ನಾನು ಇವಾಗ ತಿಳ್ಕೊಂಡಿದ್ದು. ಸೊ ಗಿರಿರಾಜ್ ಸರ್ ಹೇಳಿದರು, ತುಂಬ ಒಂಥರ ಹೊಸ ವಿಷಯಗಳಿದೆ. ಸೊ ಹಂಗಾಗಿ ಜನಗಳಿಗೆ ಇಷ್ಟ ಆಗುತ್ತೆ. ನಮ್ಮ ತಾಯಿ ಯಾವಾಗಲೂ ನಮ್ಮ ತಾಯಿ ದೇವ್ರ ದೊಡ್ಡ ಭಕ್ತರು. ಸೊ ಅವ್ರ ಏನು ಪೂಜೆ ಪುನಸ್ಕಾರ ಯಾವಾಗ ಅಷ್ಟು ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಅಫ್ಕೋರ್ಸ್ ಐ ಬಿಲೀವ್ ಆಂಜನೇಯನ ಜಾಸ್ತಿ ಇಷ್ಟಪಡ್ತೀನಿ. ಗೊತ್ತಿಲ್ಲ, ಅಂದರೆ ಅವ್ರು ನೆನೆಸ್ಕೊಂಡಾಗ್ಲೆಲ್ಲ ಏನೋ ಒಂದು ಪವರು, ಒಂಥರ ಏನೇ ಒಂಚೂರು ಲೋ ಅಂತ ಅನ್ಸಿದ್ರು ಒಂಚೂರು ಸ್ಟ್ರೆಂತ್ ಆ ಥರ ಎಲ್ಲ ಫೀಲ್ ಆಗುತ್ತೆ. ಸೊ ಇಸ್ ಅ ಪವರ್ಫುಲ್ ಗಾಡ್. ಹಂಗಾಗಿ ಆಂಜನೇಯನ್ ಜಾಸ್ತಿ ಬಿಲೀವ್. ಬಟ್ ನಾನು ಎಲ್ಲ ದೇವ್ರುಗಳನ್ನು ವಿ ವರ್ಷಿಪ್ ಅಲ್ವಾ ನಮ್ಮ. ಸುಮ್ಮನೆ ಅದೆಲ್ಲ ಹೇಳ್ಬಾರ್ದು, ಸಿನಿಮಾ ಸ್ಟೋರಿ ಬಿಟ್ಕೊಟ್ಟಂಗಾಗತ್ತೆ. ಅದೇನೋ ಒಂದು ಇದೆ, ಅಲ್ಲಿಂದ ಹುಡ್ಕೊಂಡು ಒಳಗಡೆ ಎಲ್ಲೋ ಹೋಗಿ ಆ ಥರ ಏನೋ